ಮನುಷ್ಯ ಮನುಷ್ಯನನ್ನು ತಿನ್ನುವಂತಹ ಸಂಸ್ಕೃತಿ ಇತ್ತ ಈ ವಿಶ್ವದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಒಂದು ಕತೆ ಹೇಳ್ತೇನೆ. ಇಟ್ ಹ್ಯಾಪನ್ಡ್ ಇನ್ 1884, 1884 ನೆನ್ಪಿಟ್ಕೊಳ್ಳಿ. ಆಸ್ಟ್ರೇಲಿಯಾದ ಒಬ್ಬ ಶ್ರೀಮಂತ ಒಂದು ದೊಡ್ಡ ಹಡಗುನ ಖರೀದಿ ಮಾಡ್ತಾನೆ. ಆ ಹಡಗಿನ ಹೆಸರು ಮಿಗೋನೆಟ್ ಅಂತ. ಆದ್ರೆ ಆ ಹಡಗು ಇದ್ದಿದ್ದು ಬ್ರಿಟನ್ನಿನಲ್ಲಿ. 24,000 ಕಿಲೋಮೀಟರ್ ದೂರದಿಂದ ಬರ್ಬೇಕು. ಅದಕ್ಕೆ ಬ್ರಿಟನ್ನಲ್ಲಿರುವಂತಹ ವ್ಯಾಪಾರಿ ಏನ್ ಮಾಡ್ತಾನೆ ಅಂದ್ರೆ, ಹುಡುಕ್ತಾನೆ. 24,000 ಕಿಲೋಮೀಟರ್ಗಳು ಆ ಒಂದು ಕಾಲದಲ್ಲಿ. ಆ ಒಂದು ಹಡಗನ ಬ್ರಿಟನ್ನಿನ ಸೌತ್ ಹ್ಯಾಂಪ್ಟನ್ ಇಂದ ಸಿಡ್ನಿಗೆ ತಗೊಂಡು ಹೋಗ್ಬೇಕು. ಯಾರು ಬರೋದಿಲ್ಲ, ಯಾಕಂದ್ರೆ ವೆರಿ ಲಾಂಗ್ ಟೀಡಿಯಸ್ ನ್ಯಾವಿಗೇಷನ್ ಅಲ್ವಾ. ಅದಕ್ಕೆ ಆದ್ರೆ he will find 4 people, 4 ಜನನ್ನ ಹುಡುಕ್ತಾನೆ. ಡಡ್ಲಿ, ಸ್ಟೀಫನ್, ಬ್ರೂಕ್. ಇವ್ರು 3 ಜನಕ್ಕೂ ಮದ್ವೆ ಆಗಿರುತ್ತೆ, ಕುಟುಂಬ ಇರುತ್ತೆ. ಇವ್ರ ಜೊತೆ ಮತ್ತೊಬ್ಬ ಸೇರ್ಕೊಳ್ತಾನೆ, 17 ವರ್ಷದ ಬಾಲಕ, ಯುವಕ. ಅಪ್ಪ ಅಮ್ಮ ಇರೋದಿಲ್ಲ ಅವನಿಗೆ. ಅವನ ಹೆಸರು ರಿಚರ್ಡ್ ಪಾರ್ಕರ್. ಈ 4 ಜನ ಮೇ ತಿಂಗಳಲ್ಲಿ ಮಿಗೋನೆಟ್ ಎಂಬ ಹಡಗನ ತಗೊಂಡು ಸಾಗಕ್ ಶುರು ಮಾಡ್ತಾರೆ. ಬ್ರಿಟನ್ ನಿಂದ ಸಿಡ್ನಿಗೆ ಹೋಗ್ಬೇಕು ಅಂದ್ರೆ ಆಫ್ರಿಕಾನ ದಾಟ್ಕೊಂಡು ಹಿಂದೂ ಮಹಾಸಾಗರಕ್ಕೆ ಬಂದು ಆಮೇಲೆ ಹೋಗ್ಬೇಕು. ಬಹಳ ದಿನಗಳು ಬೇಕದು. ಟೇಕ್ಸ್ ಟು ಲಾಂಗ್. ಜುಲೈ 5ನೇ ತಾರೀಕು 1884ರಲ್ಲಿ ದೊಡ್ಡ ಅಲೆ ಬಂದು ಆ ಮಿಗೋನೆಟ್ ಎಂಬ ಹಡಗುನ ಕೆಡವುತ್ತೆ. ಆ ಕೆಡವಿದಾಗ ಅಲ್ಲೋಲ ಕಲ್ಲೋಲ ಆದಂತಹ ಒಂದು 4 ಜನರು ಏನ್ ಮಾಡ್ತಾರೆ ಅಂದ್ರೆ, ಅದು ಒಳಗೆ ಒಂದು ಲೈಫ್ ಬೋಟ್ ಇರುತ್ತೆ, ಚಿಕ್ಕ ಬೋಟು. ಆ ಬೋಟ್ನ ಸಡನ್ ಆಗಿ ತಗೊಂಡು ನೀರಿಗೆ ಹಾಕಿ ಆ 4 ಜನನು ಹಾರ್ತಾರೆ, ತಮ್ಮ ಜೀವನವನ್ನು ಉಳಿಸ್ಕೋಬೇಕು ಅಂತ. ಅಲ್ಲಿ ನೋಡ್ತಾರೆ, ತಿನ್ಲಿಕ್ಕೆ ಏನಿರೋದಿಲ್ಲ. ಅದಕ್ಕೋಸ್ಕರ 2 ಕಂಟೈನರ್ ಕೋಸ್ಟ್ ಗೆಡ್ಡೆ ಇರುತ್ತಲ್ಲ, ಆ ಕೋಸ್ಟ್ ಗೆಡ್ಡೆಯ 2 ದೊಡ್ಡ ಕಂಟೈನರ್ಗಳು ತುಂಬಾ ತಗೊಂಡು ಧುಮುಕ್ತಾರೆ. 4 ಜನ ಧುಮುಕ್ತಾರೆ. ಆ ಮಿಗೋನೆಟ್ ಎಂಬುವಂಥದ್ದು ತಮ್ಮ ಕಣ್ಣು ಎದುರುಗಡೆನೆ ನೀರೊಳಗೆ ಹೊರಟೋಗುತ್ತೆ. ಆ ಕಡೆ ನೋಡ್ತಾರೆ ನೀರು, ಈ ಕಡೆ ನೋಡ್ತಾರೆ ನೀರು. ಸಂಪೂರ್ಣವಾಗಿ ಎಲ್ಲೆಲ್ಲೂ ಕೂಡ ಸಮುದ್ರ, ಸಾಗರ. ಏನ್ ಮಾಡ್ಬೇಕು? ಸಾಗತ್ತೆ ದಿನ. ಜುಲೈ 5 ಆಯ್ತು, 10 ಆಯ್ತು, ಯಾರು ಕೂಡ ಬರೋದಿಲ್ಲ. ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಕೇವಲ ಕಾಂಪಸ್ ಮುಖಾಂತರ ಅವ್ರು ಇಟ್ಕೊಂಡು ನಕ್ಷತ್ರನ ನೋಡ್ಕೊಂಡು ದಾರಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರಾದ್ರೂ ಕಾಪಾಡ್ತಾರೆ ಅಂತ. ಯಾರು ಬರೋದಿಲ್ಲ. ಕೊನೆಗೆ ಹಸಿವು ತಡಿಲಾರ್ದೆ ಆ 2 ಕ್ಯಾನ್ಗಳಲ್ಲಿರುವಂತಹ ಕೋಸುಗೆಡ್ಡೆನ 4 ಜನರು ಖಾಲಿ ಮಾಡ್ತಾರೆ. ಇಟ್ಸ್ ಓವರ್. ಅದಾದ್ಮೇಲೆ ಕುಡಿಲಿಕ್ಕೆ ನೀರಿರೋದಿಲ್ಲ, ಮಳೆ ಬರ್ತಾ ಇರೋದಿಲ್ಲ,
ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಮಾನಸಿಕವಾಗಿ ಕುಸಿಯುವಂತ ಒಂದು ಸಮಯ. ಅವಾಗ ಒಂದು ಆಮೆ ಬರುತ್ತಲ್ಲಿ, 1.5 kg ಮಾಂಸ ಸಿಗುತ್ತೆ ಆಮೆಯಲ್ಲಿ. ಆದರೆ ಆಮೆನ ತಿಂದಾದ ನಂತರದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಕ್ಕೆ ಶುರುವಾಗುತ್ತೆ. ಕರೆಕ್ಟಾಗಿ ಡೈಜೆಷನ್ ಆಗಿರೋದಿಲ್ಲ ಅವರಿಗೆ. ಜುಲೈ 17ನೇ ತಾರೀಕು ಬರುತ್ತೆ, ಹೊಟ್ಟೆಗೇನೂ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಸುಮ್ಮನೆ ಕಂಪ್ಲೀಟ್ ಆಗಿ ಜೀವ ಹೋಗ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರುವಂತಹ ಆ 4 ಜನ ಕೊನೆಗೆ ಒಂದು ಡಿಸೈಡ್ ಮಾಡ್ತಾರೆ. ಆ ಡಿಸಿಷನ್ಸ್ ಏನು ಅಂದ್ರೆ, ನಾವು ಲಾಟ್ರಿ ಹಾಕೋಣ, ಲಾಟ್ರಿಯಲ್ಲಿ ಒಂದು ಹೆಸರು ತೆಗೆಯೋಣ, ಆ ಒಂದು ಹೆಸರು ಯಾರದ್ ಬರುತ್ತೋ ಅವರು ತನ್ನ ಜೀವವನ್ನು ತ್ಯಾಗ ಮಾಡಲಿ. ಆ ವ್ಯಕ್ತಿ ಸತ್ತ ನಂತರದಲ್ಲಿ ಅವನ ಮಾಂಸವನ್ನು ತಿಂದು ನಾವು ಬದುಕ್ತೀವಿ. 3 ಜನ ಬದುಕಬೇಕು ಎಂಬುವಂತಹ ನಿರ್ಧಾರನ ಅವರು ಮಾಡ್ತಾರೆ. ಇದು ಹೊಸದಾಗಿರುವಂತಹ ವಿಷಯ ಅಲ್ಲ. ಸಾಮಾನ್ಯವಾಗಿ ಆ ಒಂದು ಕಾಲದಿಂದನೂ ಕೂಡ ಹಡಗುಗಳು, ನಾವಿಕರು ತಮ್ಮ ದೋಣಿ ಹಡಗುಗಳು ಸಮುದ್ರದಲ್ಲಿ ನಾಶವಾಗುವಂತ ಸಮಯದಲ್ಲಿ ಈ ತರ ಸಿಚುಯೇಷನ್ಸ್ ಬಂದ್ರೆ, ಈ ತರ ಸನ್ನಿವೇಶಗಳು ಬಂದ್ರೆ, ಒಬ್ಬರು ಲಾಟ್ರಿ ಮುಖಾಂತರ ಪ್ರಾಣವನ್ನು ಕೊಟ್ಟು ಮತ್ತಿತರ ನಾವಿಕರ ಜೀವನವನ್ನು ಉಳಿಸುವಂತಹ ಒಂದು ಸಂಪ್ರದಾಯ ಆ ಕಾಲದಲ್ಲಿ ಇತ್ತು. ಇವಾಗ ಪ್ರಶ್ನೆ, ಜುಲೈ 21 ಆಯ್ತು, ಆ 21ನೇ ತಾರೀಕು ಆ 4 ಜನರಲ್ಲಿ ಯಾರ ಜೀವ ತ್ಯಾಗ ಮಾಡ್ತಾರೆ? ಡಡ್ಲಿ, ಸ್ಟೀಫನ್ಸ್, ಬ್ರೂಕ್ಸ್ ಅಥವಾ 17 ವರ್ಷದ ರಿಚರ್ಡ್ ಪಾರ್ಕರ್? ಈ 4 ಜನರಲ್ಲಿ ಯಾರು ತಮ್ಮ ಜೀವನ ಕಳ್ಕೊಳ್ತಾರೆ? ಮತ್ತೆ 3 ಜನರು ಬದುಕಿ ಉಳಿಬೇಕು ಅಂತ ಹೇಳಿದ್ರೆ ಯಾರ ಜೀವ ಹೋಗುತ್ತೆ? ಈ ಒಂದು ಘಟನೆ ನಡೆದಿರುವಂಥದ್ದು 1884ರಲ್ಲಿ, ನೈಜ ಘಟನೆ. ಈ ಘಟನೆ ಬ್ರಿಟಿಷಿನ ಸಾಮಾನ್ಯ ಕಾನೂನಿಗೆ ಸಂಬಂಧಪಟ್ಟಿರುವಂಥದ್ದು. ಏನಾಯ್ತು? ಆ 4 ಜನರಲ್ಲಿ ಯಾರು ಪ್ರಾಣ ಕಳ್ಕೊಳ್ತಾರೆ? ಇನ್ನು 3 ಜನರು ಆ 4ನೇ ವ್ಯಕ್ತಿಯನ್ನು ಆಹಾರವನ್ನಾಗಿ ಸ್ವೀಕರಿಸಿದ ನಂತರ ಏನಾಗುತ್ತೆ ಎಂಬುವಂಥದ್ದು ಇಷ್ಟರಲ್ಲೇ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮಟ್ಟಿಗೆ ನಾವು ಈ ಸಾಮಾನ್ಯ ಕಾನೂನು ಅಂದ್ರೆ ಏನು, ವಾಟ್ ಈಸ್ ಅ ಕಾಮನ್ ಲಾ ಇನ್ UK, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಆ ಒಂದು ಕೇಸ್ ಲಾಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ಈ ಸಾಮಾನ್ಯ ಕಾನೂನು ಅಂದ್ರೆ ಏನು, ವಾಟ್ ಈಸ್ ಕಾಮನ್ ಲಾ? ಅದನ್ನ ನ್ಯಾಯಾಧೀಶರು ಕೊಟ್ಟಿರುವಂತಹ ಕಾನೂನು ಅಂತ ಪರಿಗಣಿಸಬಹುದು. ಇಟ್ ಈಸ್ ಅ ಲಾ ಗಿವನ್ ಬೈ ದ ಜಡ್ಜ್, ಆರ್ ಇಟ್ ಈಸ್ ಅ ಲಾ ವಿಚ್ ಕಮ್ಸ್ ಔಟ್ ಆಫ್ ದ ಮೌತ್ ಆಫ್ ದ ಜಡ್ಜ್. ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪಿನ ಆಧಾರದ ಮೇಲೆ ಬರುವಂತಹ ಕಾನೂನುಗಳೇ ಸಾಮಾನ್ಯ ಕಾನೂನು. ಇದಕ್ಕೆ ಸಾಮಾನ್ಯವಾಗಿ ನಾವು ಕೇಸ್ ಲಾಸ್ ಅಂತಾನೂ ಕೂಡ ಕರಿತೀವಿ. ಇದು ಎಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನ್ಯಾಯಾಧೀಶರು ಒಂದು ಕೇಸ್ನ ಡಿಸೈಡ್ ಮಾಡುವಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹಿಂದೆ ಇದೇ ರೀತಿಯಾಗಿರುವಂತ ಕೇಸ್ಗಳೇನಾದ್ರು ಬಂದಿದ್ಯಾ, ಆ ಕೇಸ್ ಬಂದಿದ್ರೆ, ಆ ಪ್ರಕರಣ ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪುಗಳು ಆ ಕಾಲದ ನ್ಯಾಯಾಧೀಶರು ಯಾವ ತರ ಕೊಟ್ಟಿದ್ರು. ದಿಸ್ ಇಸ್ ಕಾಲ್ಡ್ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಬೇಸ್ಡ್ ಲಾನೇ ಕಾಮನ್ ಲಾ ಅಂತ ನಾವಿಲ್ಲಿ
ನೋಡ್ಬೋದು. ಇನ್ ಕೇಸ್ ಇಫ್ ದ ಪಾರ್ಟೀಸ್ ಡಿಸಗ್ರಿ ಆನ್ ವಾಟ್ ಲಾ ಈಸ್, ಕಾನೂನು ಏನು ಎಂಬುವಂಥದ್ದು ಅಗ್ರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಂತ ಸಮಯದಲ್ಲಿ ನ್ಯಾಯಾಧೀಶರು ಹಿಂದಿನ ಜಡ್ಜ್ಮೆಂಟ್ಸ್ಗಳನ್ನ ನೋಡಿ, ಹಿಂದಿನ ಆದೇಶಗಳನ್ನು ನೋಡಿ, ಇವತ್ತಿನ ಒಂದು ಸಮಯಕ್ಕೆ, ಪ್ರಸ್ತುತ ಸಮಯಕ್ಕೆ ತಮ್ಮ ಸಾಮಾನ್ಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡು, ತಮ್ಮ ಕೌಶಲ್ಯ, ಚಾಣಾಕ್ಷತನ, ತಮ್ಮ ಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಹೊಸದಾಗಿರುವಂತಹ ಕಾನೂನುಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಆಸ್ ಕಾಮನ್ ಲಾ. UK ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ಸಾಮಾನ್ಯ ಕಾನೂನು ಬಹಳ ವಿಸ್ತಾರವಾಗಿ ಬೆಳ್ಕೊಂಡ್ ಬಂದಿದೆ. ಇವತ್ತು ಸುಮಾರು 50 ರಾಷ್ಟ್ರಗಳಲ್ಲಿ ನಾವು ಸಾಮಾನ್ಯ ಕಾನೂನುಗಳನ್ನ ನೋಡ್ತೀವಿ. ಬ್ರಿಟನ್ನಿನಲ್ಲಿ ಸಿವಿಲ್ ಲಾ ಮತ್ತು ಅಥವಾ ನಾಗರಿಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುವಂಥದ್ದು. ಯಾಕೆ ಅಂದ್ರೆ, ನಾಗರಿಕ ಕಾನೂನುಗಳು ಇಟ್ ಆಲ್ ಡಿಪೆಂಡ್ಸ್ ಆನ್ ಶಾಸನಗಳು, ಲಿಖಿತವಾಗಿರುವಂಥ ಕೆಲವು ಲೇಖನೆಗಳು, ಆದೇಶಗಳು, ಇಲ್ಲ ಅಂತ ಹೇಳಿದ್ರೆ ಶಾಸಕಾಂಗ ಮಾಡಿರುವಂತಹ ನಿಯಮಗಳು. ಇಟ್ ರಿಲೈಸ್ ಆನ್ ಸ್ಟ್ಯಾಟ್ಯೂಟ್ಸ್ ಆನ್ ಸರ್ಟನ್ ಲೀಗಲ್ ಟೆಕ್ಸ್ಟ್ಸ್. ಯಾವುದು? ಸಿವಿಲ್ ಲಾಸ್ ಅಥವಾ ನಾಗರಿಕ ಕಾನೂನು. ವೆರಾಸ್ ಕಾಮನ್ ಲಾ ಈಸ್ interpreted by the judges. The judges interpret the law using the knowledge of legal precedent and common sense. So ನ್ಯಾಯಾಧೀಶರು ತಮ್ಮ ಚಾಣಾಕ್ಷತನ, ಮೆದುಳನ್ನು ಬಳಕೆ ಮಾಡಿ, ಸಾಮಾನ್ಯ ಪ್ರಜ್ಞೆಯನ್ನು ಬಳಕೆ ಮಾಡಿ, ತಮ್ಮ ಎದುರು ಬಂದಿರುವಂತಹ ಪ್ರಕರಣಗಳಿಗೆ ಸೂಕ್ತವಾಗಿರುವಂತಹ ನಿರ್ಧಾರಗಳು ಕೊಡ್ತಾರೆ. So that is the reason ಸಾಮಾನ್ಯ ಕಾನೂನು is also always called as case laws or something that comes out of judges. So ನ್ಯಾಯಾಧೀಶರಿಂದ ಹೊರಬಂದಂತಹ ಕಾನೂನುಗಳಿಗೆ ನಾವು ಸಾಮಾನ್ಯ ಕಾನೂನು ಅಂತ ಕರಿತೀವಿ. ಇದು UK ಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ UK ಯಲ್ಲಿ ಬಂದಿರುವಂತಹ ಒಂದು ವ್ಯವಸ್ಥೆ ಇದೆ. ಸಂಕ್ಷಿಪ್ತವಾಗಿ ಇತಿಹಾಸ ನೋಡ್ಕೊಂಡ್ ಬಂದ್ಬಿಡೋಣ, ಎಲ್ಲಿಂದ ಇದು ಬೆಳೆದಿದೆ ಅಂತ. ಯಾಕೆ ಇದಕ್ಕೆ ನಾವು ಸಾಮಾನ್ಯ ಕಾನೂನು ಅಂತ ಕರಿತೀವಿ? ವೈ ಇಸ್ ಇಟ್ ಕಾಲ್ಡ್ ಕಾಮನ್ ಲಾ? ಬಿಕಾಸ್ ಎಲ್ಲ ರಾಜರ ನ್ಯಾಯಾಲಯಗಳಲ್ಲಿ, ಪ್ರಮುಖವಾಗಿ ಬ್ರಿಟನ್ನಲ್ಲಿರುವಂತಹ ನ್ಯಾಯಾಲಯಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರಾಜ ಕೊಟ್ಟಿರುವಂತ ಆದೇಶಗಳನ್ನ ಇಡೀ ಆ ಒಂದು ದೇಶಕ್ಕೆ, ಆ ದೇಶದ ವ್ಯಾಪ್ತಿಗೆ ಸಾಮಾನ್ಯವಾಗಿ ಅಳವಡಿಸಲಾಗುತ್ತೆ. ಸಂಪೂರ್ಣವಾಗಿ ಎಲ್ಲೆಲ್ಲಿ ಆ ರಾಜನ ಕೋರ್ಟ್ ಇರುತ್ತೋ, ನ್ಯಾಯಾಲಯಗಳಿರ್ತಾವೋ, ಎಲ್ಲ ನ್ಯಾಯಾಲಯಗಳಲ್ಲಿ ಒಂದೇ ರೀತಿಯಾಗಿರುವಂತಹ ಕಾನೂನುಗಳು ಅಳವಡಿಸಬೇಕು. ಮೇಲ್ಗಡೆ ಕೂತ್ಕೊಂಡು ರಾಜನಾದ್ರೂ ಆದೇಶ ಕೊಟ್ಟಿದ್ರೆ ಆದೇಶವನ್ನು ಚಾಚು ತಪ್ಪದೆ ಎಲ್ಲ ಕೆಳಮಟ್ಟದ ನ್ಯಾಯಾಲಯಗಳಲ್ಲಿ ಅದರದೇ ವ್ಯಾಖ್ಯಾನಗಳಾಗ್ತಾ ಇತ್ತು. 13ನೇ ಸೆಂಚುರಿಯಲ್ಲಿ, ಡ್ಯೂರಿಂಗ್ 13th century, there were 3 important courts: Exchequer, Common Pleas and King's Bench ಅಂತ 3 ಪ್ರಮುಖವಾಗಿರುವಂತಹ ಪೀಠಗಳಿದ್ವು. ಸೊ ಇವು ಸಾಮಾನ್ಯ ಕಾನೂನುಗಳನ್ನ ಅಳವಡಿಸುವಂಥದ್ದು. ಇದು ಸಾಮಾನ್ಯ ಕಾನೂನು ಬ್ರಿಟನ್ನು ಮತ್ತು ನಾವು ಫ್ರಾನ್ಸ್ ಅಲ್ಲಿ ಇರುವಂತಹ ಕಾನೂನುಗಳಿಗೆ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ ಬರೋಣ. ಫ್ರಾನ್ಸ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ರಾಜ ಇರ್ತಾ ಇದ್ದ, ಬಟ್ ಆದ್ರೆ ರಾಜನೋ ಕಾನೂನು ಮಾಡೋನು, ಬಟ್ ಆದ್ರೆ ಆ ಕಾನೂನುಗಳು ಈ ಒಂದು ಸ್ಥಳೀಯ ಮಟ್ಟದಲ್ಲಿ, ಪ್ರಾಂತ್ಯಗಳಲ್ಲಿ ಅದರದೇ ಆಗಿರುವಂತಹ ಸಂಪ್ರದಾಯಗಳು, ರೂಢಿಗಳು ಮತ್ತು ಅದರದ ಆ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ನೀತಿ ನಿಯಮಗಳು ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಸೊ ದೇರ್ಫೋರ್ ರಾಜ ಮಾಡುವಂತಹ ಕಾನೂನುಗಳು ಅಲ್ಲೇನು ಜನಗಳು ಅದನ್ನ ಫಾಲೋ ಮಾಡುವಂತ ಅವಶ್ಯಕತೆ ಏನಿರಲಿಲ್ಲ. ಯಾಕೆ ಅಂದ್ರೆ ತಮ್ಮದೇ ಆಗಿರುವಂತಹ ಸ್ಥಳೀಯ ಕಾನೂನುಗಳಿತ್ತು. ಆದ್ರೆ ಬ್ರಿಟನ್ ಅಲ್ಲಿ ಆತರ ಆಗ್ತಿರ್ಲಿಲ್ಲ. ಇನ್ ಬ್ರಿಟನ್, ಕಾಮನ್ ಲಾ ವಾಸ್ ಫಾರ್ ಎವ್ರಿ ಒನ್, irrespective of the province
ಅವ್ನು ಲಂಡನ್ ಅಲ್ಲಿ ಕುತ್ಕೋಬಹುದು ಆ ವ್ಯಕ್ತಿ, ಅಥವಾ ಗ್ಲಾಸ್ಗೋಗ್ ಹೋಗ್ಬೋದು, ಅಥವಾ ಸೌತ್ ಆಂಪ್ಟನ್ ಬರ್ಬೋದು, ಮ್ಯಾಂಚೆಸ್ಟರ್ ಇರ್ಬೋದು. ಎಲ್ಲಿ ಹೋದ್ರೂ ಕೂಡ ರಾಜ ಮಾಡಿರುವಂತ ಈ ಕಾನೂನುಗಳು ಇಡೀ ಒಂದು ರಾಜ್ಯದಲ್ಲಿ ಅನ್ವಯಿಸುತ್ತೆ. ದಟ್ ಈಸ್ ದ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಸಾಮಾನ್ಯ ಕಾನೂನು. ಇಟ್ ಇಸ್ ಕಾಮನ್, ಯಾಕಂದ್ರೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಕಾಣುವಂಥದ್ದು ಅದು. ಜಡ್ಜಸ್ ಕ್ರಿಯೇಟ್ ಕಾಮನ್ ಲಾ. ನ್ಯಾಯಾಧೀಶರು ತಮ್ಮ ಆದೇಶಗಳನ್ನು ಹೊರಡಿಸುವಂತ ಸಮಯದಲ್ಲಿ ಲಿಖಿತ ರೂಪದಲ್ಲಿ ಹೊಸ ಆದೇಶಗಳ ಮುಖಾಂತರ ಕಾನೂನುಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಸೊ ಇದು ಇಡೀ ಬ್ರಿಟನ್ನಿನ ವ್ಯವಸ್ಥೆಯಲ್ಲಿ ಒಂದೇ ಕಾನೂನು ಅನುಷ್ಠಾನವಾಗಬೇಕು, ಅವನು ಎಲ್ಲಿದ್ರೂ ಕೂಡ ಈ ಒಂದು ಕಾನೂನುಗಳನ್ನ ಅವನು ಫಾಲೋ ಮಾಡಬೇಕು ಎಂಬ ಒಂದು ಚಿಂತನೆ ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಅಲ್ಲಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಹೌಸ್ ಆಫ್ ಲಾರ್ಡ್ಸ್ ಅಂದ ಕೋರ್ಟ್ ಆಫ್ ಅಪೀಲ್. ಅದು ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆಫ್ ಅಪೀಲ್ ಅಂತ ಒಂದು ಹೋಗುತ್ತೆ. ಸೊ ಇದು ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತೆ ಅಥವಾ ಗ್ರೇಟ್ ಬ್ರಿಟನ್ಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಜೂರಿಸ್ಪ್ರೂಡೆನ್ಸ್ಗೆ ಸಂಬಂಧಪಟ್ಟಂತಹ ಕಾನೂನುಗಳು ಸೃಷ್ಟಿಯಾಗುವಂಥದ್ದು ಅಲ್ಲಿ. ಆ ಒಂದು ಕಾನೂನು ಜಾರಿ ಆದ್ರೆ ಇಡೀ ಇಂಗ್ಲೆಂಡಿನ ವ್ಯವಸ್ಥೆಯಲ್ಲಿ ಬೇರೆ ಎಲ್ಲಾ ನ್ಯಾಯಾಧೀಶರು ಕೆಳಮಟ್ಟದಲ್ಲಿರುವಂತಹ ನ್ಯಾಯಾಲಯಗಳ ನ್ಯಾಯಾಧೀಶರು ಅದೇ ರೀತಿಯಾಗಿರುವಂತಹ ತೀರ್ಪನ್ನ ಕೊಡಬೇಕಾಗತ್ತೆ. ಸೊ ದೇರ್ಫೋರ್ ಲಾ ಬಿಕಮ್ಸ್ ಯೂನಿಫಾರ್ಮ್. ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಕಾನೂನುಗಳು ಅನುಷ್ಠಾನವಾಗುತ್ತೆ. Let us just look at a brief definition of what common law is. Black Law Dictionary ಹೇಳುತ್ತೆ, the body of law derived from judicial decisions rather than from statutes or constitution. ಅಂದ್ರೆ ಸಂವಿಧಾನ ಮತ್ತು ಶಾಸನಗಳಿಂದ ಬಂದಿರೋದಲ್ಲ, ಇದು ಮೂಲವಾಗಿ ನ್ಯಾಯಾಧೀಶರು ಕೊಟ್ಟಿರುವಂತಹ ನಿರ್ಧಾರಗಳಿಂದ ಬಂದಿರುವಂತದ್ದೇ ಸಾಮಾನ್ಯ ಕಾನೂನು ಅಂತ ಬ್ಲ್ಯಾಕ್ ಲಾ ಡಿಕ್ಷನರಿ ಹೇಳುತ್ತೆ. ಮೇರಿಯಂ ವೆಬ್ಸ್ಟರ್ ಡಿಕ್ಷನರಿ ಹೇಳುವಂತ ಪ್ರಕಾರ ದ ಬಾಡಿ ಆಫ್ ಲಾ ಡೆವಲಪ್ಡ್ ಇನ್ ಇಂಗ್ಲೆಂಡ್ primarily from judicial decisions based on customs and precedent, unwritten in statutes or code, and constituting the basis of English legal system. ಅಂದ್ರೆ ನ್ಯಾಯಿಕವಾಗಿರುವಂತ ನಿರ್ಧಾರಗಳು, ಯಾವುದ್ರ ಮೇಲೆ ಬಂದಿರುವಂತ ನಿರ್ಧಾರಗಳಿದು? ಆಚಾರ, ವಿಚಾರ, ಸಂಪ್ರದಾಯಗಳು. ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಸೆಷನ್ ನಾನು ಸಂಪ್ರದಾಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ಕನ್ವೆನ್ಷನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಬ್ರಿಟನ್ನಲ್ಲಿ ಅಂತ. ಅದರ ಆಧಾರದ ಮೇಲೆ ಅಲಿಖಿತ ರೂಪದಲ್ಲಿ, ಇಟ್ ಡಸಂಟ್ ಹ್ಯಾವ್ ಟು ಬಿ ರಿಟನ್ ಫಾರ್ಮ್ಯಾಟ್. ನಮ್ಮ ದೇಶದಲ್ಲಿ ನಾವು ಕಥೆಗಳು ಕೇಳ್ತೀವಲ್ಲ, ವಿಕ್ರಮಾದಿತ್ಯ ಕೂತ್ಕೊಂಡು ಕುರ್ಚಿ ಮೇಲೆ ತನ್ನ ತೀರ್ಪನ್ನು ಕೊಡ್ತಾ ಇದ್ದ, ಅವನ ಜ್ಞಾನವನ್ನು ಬಳಕೆ ಮಾಡಿಕೊಂಡು ತೀರ್ಪು ಕೊಡ್ತಾ ಇದ್ದ. ಅವನು ಲಿಖಿತ ದಾಖಲೆಗಳಿಲ್ಲ, ಏನೂ ಇಲ್ಲ. ಆ ಒಂದು ಅದು ದಟ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಅ ಕಾಮನ್ ಲಾ. ಸೊ ಹೀಗೆ ಬ್ರಿಟನ್ನಿನ ಒಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ತಮ್ಮ ಜಡ್ಜ್ಮೆಂಟ್ಸ್ನ ಸ್ಟ್ಯಾಟ್ಯೂಟ್ಸು, ಶಾಸನಗಳನ್ನು ಹೊರತುಪಡಿಸಿ, ಸಂವಿಧಾನಗಳನ್ನು ಹೊರತುಪಡಿಸಿ ತಮ್ಮ ರೂಢಿ, ಸಂಪ್ರದಾಯ, ಆಚಾರ, ವಿಚಾರಗಳ ಅಡಿಪಾಯವನ್ನಾಗಿಟ್ಕೊಂಡು ಉತ್ತಮ ರೀತಿಯಾಗಿರುವಂತಹ ಏನ್ ತೀರ್ಪುಗಳು ಕೊಡ್ತಾ ಇದ್ರೋ that became a basis of English jurisprudence. ಬ್ರಿಟನ್ನಿನ ನ್ಯಾಯಿಕ ವ್ಯವಸ್ಥೆ ನಿಂತಿರುವಂತದ್ದೇ ಇವತ್ತು ಈ ಸಾಮಾನ್ಯ ಕಾನೂನಿನ ಮೇಲೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಎರಡು ರೀತಿಯಾಗಿರುವಂತಹ ಸಾಮಾನ್ಯ ಕಾನೂನುಗಳನ್ನ ನೋಡ್ಬೋದು. ಒಂದು, ಇಟ್ಸ್ ಜನರಲ್ ಕಾಮನ್ ಲಾ. ಜನರಲ್ ಕಾಮನ್ ಲಾ ಅಂತ ಹೇಳಿದ್ರೆ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಬೇಸ್ಡ್ ಆನ್ ಟ್ರೆಡಿಷನ್. ಸಂಪ್ರದಾಯ, ರೂಢಿ, ಆಚಾರ, ವಿಚಾರಗಳ ಮೂಲಕ ನ್ಯಾಯಾಲಯಗಳು ಅದರ ಆಧಾರದ ಮೇಲೆ ತೀರ್ಪನ್ನು ಕೊಡುವಂಥದ್ದು. ಯಾಕಂದ್ರೆ ಕೆಲವು ಪ್ರಕರಣಗಳು ಬಂದಾಗ ದೇರ್ ಇಸ್ ನೋ ಸ್ಟ್ಯಾಟ್ಯೂಟ್ಸ್, ಶಾಸನಗಳು ಇನ್ನೂ ಆಗಿರೋದಿಲ್ಲ ಅಲ್ಲಿ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್, ಇನ್ ದ ಆಬ್ಸೆನ್ಸ್ ಆಫ್ ಶಾಸನಗಳು, ನ್ಯಾಯಾಧೀಶರು ತಮ್ಮ ಜ್ಞಾನವನ್ನು ಬಳಕೆ ಮಾಡಿ ಅವತ್ತಿನ ಆಚಾರಗಳನ್ನು ನೋಡಿಕೊಂಡು ಮಾಡ್ತಾ ಇದ್ರು. ವೆರಿ ಸಿಂಪಲ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು. ಹಳ್ಳಿಗಳಲ್ಲಿ ಆ ಒಂದು ಸಮಯದಲ್ಲಿ ಅವನೇನೋ ಕಳ್ತನ ಮಾಡ್ಬಿಟ್ಟಿದ್ರೆ ಅವನ್ನ ಕತ್ತೆ ಮೇಲೆ ಕೂಡಿಸ್ಕೊಂಡು ತಲೆ ಬೋಡಿಸಿ ಚಪ್ಪಲಿ ಹಾರ ಹಾಕ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು. ಅದು ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಹಳೆ ರಾಜ್ಕುಮಾರ್ ಪಿಕ್ಚರ್ ನೋಡ್ಕೊಂಡ್ ಬನ್ನಿ, you'll know.
ಹೇಗಿರುತ್ತೆ ಅಂತ. ಸೊ ಇದು ಯಾಕೆ ಮಾಡ್ತಿದ್ರು ಅಂದ್ರೆ ವಾಸ್ ನೋ ಪರ್ಟಿಕ್ಯುಲರ್ ಲೀಗಲ್ ಸಿಸ್ಟಮ್, ಅದಕ್ಕೋಸ್ಕರ ಅಲ್ಲಿರುವಂತ ಹಳ್ಳಿ ಜನಗಳು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರು. ಬಟ್ ಇವಾಗ ಯಾರು ಮಾಡ್ತಲ್ಲ, ಯಾಕೆ? ಬಿಕಾಸ್ ವಿ ಹ್ಯಾವ್ ಶಾಸನಗಳು, ಇಟ್ಸ್ ಬಿನ್ ಕೋಡಿಫೈಡ್ ನಾವು. ಸೊ ಅಲ್ಲಿ ಜನರಲ್ ಕಾಮನ್ ಲಾ ಅಂತ ಹೇಳಿದಾಗ ಯಾವ ಸಮಯದಲ್ಲಿ ಶಾಸನಗಳು ಇರೋದಿಲ್ವೋ ಅಂತ ಸಮಯದಲ್ಲಿ ನ್ಯಾಯಾಧೀಶರು ಸಾಮಾನ್ಯ ಪ್ರಜ್ಞೆಯನ್ನು ಬಳಕೆ ಮಾಡಿಕೊಂಡು ಸಂಪ್ರದಾಯ ಆಚಾರ ವಿಚಾರಗಳನ್ನ ನೋಡಿಕೊಂಡು ಕಾನೂನುಗಳನ್ನ ರಚಿಸ್ತಾ ಇದ್ರು. ದಟ್ ಈಸ್ ಜನರಲ್ ಕಾಮನ್ ಲಾ. ಮತ್ತೊಂದಿದೆ ಇಂಟರ್ಸ್ಟೀಟಲ್ ಕಾಮನ್ ಲಾ ಅಂತ. ಇಂಟರ್ಸ್ಟೀಟಲ್ ಕಾಮನ್ ಲಾ ಅಂತ ಹೇಳಿದ್ರೆ ದ ಕೋರ್ಟ್ಸ್ ಡಿಸಿಷನ್ಸ್ that analyzes, interpret and determine the fine boundaries and distinctions in law promulgated by other bodies. ಅಂದ್ರೆ ಇತರ ಬೇರೆ ಇಲಾಖೆಗಳು ಏನಾದ್ರು ಮಾಡುತ್ತೆ ಅನ್ಕೊಳ್ಳಿ, ಡಿಸಿಷನ್ಸ್ ತಗೊಂಡಿರುತ್ತೆ, ಅಂತ ನಿರ್ಧಾರಗಳನ್ನ ತಗೊಂಡು ನ್ಯಾಯಾಧೀಶರು ತಮಗೆ ಬಂದಿರುವಂತ ಪ್ರಕರಣಗಳನ್ನ ಡಿಸೈಡ್ ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಸಂವಿಧಾನಾತ್ಮಕವಾಗಿ ಬಂದಿರುವಂತಹ ಕೆಲವು ಅಂಶಗಳಾಗಿರ್ಬೋದು, ಅಥವಾ ಶಾಸನಗಳಿಗೆ ಸಂಬಂಧಪಟ್ಟಂತ ಕೆಲವು ಡಿಸಿಷನ್ಸ್ಗಳಾಗಿರ್ಬೋದು, ಅದನ್ನ ಬೇಸ್ ಇಟ್ಕೊಂಡು ಹೊಸದಾಗಿರುವಂತ ತೀರ್ಪುಗಳನ್ನ ಕೊಡುವಂಥದ್ದು. ಅಂದ್ರೆ ನ್ಯಾಯಾಲಯ ಇತರ ಇಲಾಖೆಗಳು, ಇತರ ಕೇಂದ್ರಗಳು ಅಲ್ಲಿ ಹೊರಡಿಸಿರುವಂತ ಆದೇಶಗಳನ್ನ ಪರಿಗಣಿಸಿಕೊಂಡು ತೀರ್ಪನ್ನ ನೀಡುವಂಥದ್ದು. ಇದಕ್ಕೆ ನಾವು ಕರೆಯುವಂಥದ್ದು ಇಂಟರ್ ಸ್ಟೀಟಿಯಲ್ ಕಾಮನ್ ಲಾ ಅಂತ. ಬ್ರಿಟನ್ನಿನ ಕಾಮನ್ ಲಾಯಿನ ಪ್ರಮುಖ ಲಕ್ಷಣಗಳನ್ನ ನೋಡ್ಕೊಂಡ್ಬರೋಣ. ಆಸ್ ಯು ಆಲ್ರೆಡಿ ನೋ, ಇಟ್ ಇಸ್ ಕಾಮನ್ ಥ್ರೂಟ್ ದ UK. ಸಂಪೂರ್ಣವಾಗಿ ಬ್ರಿಟನ್ನಿನಲ್ಲಿ ಇದೆಲ್ಲ ಕಡೆನೂ ಅಳವಡಿಸುವಂತ ಒಂದು ಕಾನೂನಾಗಿರುತ್ತೆ. ಅಫ್ಕೋರ್ಸ್ ಜಡ್ಜಸ್ ಆಫ್ ಹೈಯರ್ ಕೋರ್ಟ್ ಮೇಕ್ ದ ಕಾಮನ್ ಲಾ. ಯಾಕಂದ್ರೆ ಒನ್ಸ್ ಕಾನೂನು ಆಲ್ವೇಸ್ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್. ಆಸ್ಟಿನ್ ಯಾವ ರೀತಿ ಹೇಳ್ತಾರೋ, ಅಧಿಕಾರ ಮೇಲ್ಗಡೆಯಿಂದ ಕೆಳಗಿಳಿಯುವಂಥದ್ದು. ಇದು ಫಾಲ್ಸ್ ತರ. ಅದೇ ರೀತಿಯಾಗಿ ಸಾಮಾನ್ಯ ಕಾನೂನು ಕೂಡ ಮೇಲ್ಗಡೆ ಇರುವಂತಹ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ, ಮೇಲ್ಗಡೆ ಇರುವಂತಹ ನ್ಯಾಯಾಧೀಶರು ಅಥವಾ ನ್ಯಾಯಾಲಯದಲ್ಲಿ ನಿರ್ಧಾರಗಳು ಬರುತ್ತೆ. ಆ ಒಂದು ಬೇಸಿಸ್ ಇಟ್ಕೊಂಡು ಬೇರೆ ಎಲ್ಲ ಕೆಳಮಟ್ಟದ ನ್ಯಾಯಾಧೀಶರು ನ್ಯಾಯಾಲಯಗಳಲ್ಲಿ ಅದೇ ರೀತಿಯಾಗಿರುವಂತಹ ಸರಿಸಮಾನವಾಗಿರುವಂತಹ ತೀರ್ಪುಗಳು ಹೊರಡುತ್ತೆ. ಇಟ್ ಮೇ ನಾಟ್ ಬಿ ರಿಟನ್. ಎಲ್ಲಾ ಸಮಯದಲ್ಲೂ ಕೂಡ ಈ ರೀತಿಯಾಗಿರುವಂತಹ ಕಾನೂನುಗಳು ಲಿಖಿತ ರೂಪದಲ್ಲಿ ಇರುವಂತಹ ಅವಶ್ಯಕತೆ ಏನಿರೋದಿಲ್ಲ. ಇಟ್ ಕ್ಯಾನ್ ಬಿ ಅನ್ರಿಟನ್ ಆರ್ ನಾಟ್ ಕೋಡಿಫೈಡ್ ಅಟ್ ಆಲ್. ನ್ಯಾಯಾಧೀಶರು ಮಾಡುವಂತ ಡಿಸಿಷನ್ಸ್ ಅಥವಾ ನಿರ್ಧಾರಗಳು ಅಥವಾ ಆದೇಶಗಳು ಇಟ್ ಈಸ್ ಬೈಂಡಿಂಗ್, ಯು ಕೆನಾಟ್ ವೈಲೇಟ್. ಇದೊಂದು ಅಂಶ. ಆಮೇಲೆ ಇನ್ನೊಂದು ಪ್ರಾಕ್ಟೀಸ್ ಇದೆ, ಎವ್ರಿಥಿಂಗ್ ಇಸ್ ಪರ್ಮಿಟೆಡ್ ದಟ್ ಈಸ್ ನಾಟ್ ಪ್ರೊಹಿಬಿಟೆಡ್ ಬೈ ಲಾ. ಕಾನೂನು ನಿರ್ಬಂಧನೆಗಳನ್ನು ಮಾಡದಿಲ್ಲದಿರುವಂತಹ ವಿಷಯಗಳಿಗೆ ಪರ್ಮಿಷನ್ ಇದೆ. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಕಾನೂನು, ಇದು ಇಲ್ಲಿಗಲ್ಲು, ಇದು ತಪ್ಪು ಅಂತ. ಏನು ಹೇಳಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಇಟ್ ಈಸ್ ಪರ್ಮಿಟೆಡ್. ಇದೊಂದು ಅಂಶ ಕೂಡ ನಾವು ನೋಡ್ತೀವಿ. ಅದಾದ ನಂತರ ಸಾಮಾನ್ಯವಾಗಿ ಇಟ್ ಟೇಕ್ಸ್ ಫ್ಯೂಚರ್ ಇನ್ ಟು ಕನ್ಸಿಡರೇಷನ್ಸ್. ಇವಾಗ ಕೊಡುವಂತ ತೀರ್ಪು ನಾಳಿನ ದಿನದಲ್ಲೂ ಕೂಡ ಅದು ಪ್ರೆಸಿಡೆಂಟ್ ಆಗತ್ತೆ, ಬೇರೆ ನ್ಯಾಯಾಧೀಶರು ಇದನ್ನ ಬಳಸ್ತಾರೆ. ಆ ಒಂದು ಆಧಾರ ಇಟ್ಕೊಂಡು ನ್ಯಾಯಾಧೀಶರು ತಮ್ಮ ತೀರ್ಪುಗಳನ್ನ ಕೊಡ್ತಾ ಇದ್ರು. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಯಾವ ರೀತಿ ಇರುತ್ತೆ ಅಂತ. ದ ಕೇಸ್ ಆಫ್ ಪ್ರೊಕ್ಲಮೇಷನ್ಸ್ 1610ರಲ್ಲಿ ಒಂದು ಕೇಸ್ ಬಂದಿರುತ್ತೆ, ಸುಮಾರು 400 ವರ್ಷಗಳ ಹಿಂದೆ. ದ ಚೀಫ್ ಜಸ್ಟಿಸ್ ಸರ್ ಎಡ್ವರ್ಡ್ ಕೋಕ್ ರೂಲ್ಡ್ that King James could not prohibit new building in London without a explicit permission of the parliament. ಅಂದ್ರೆ ರಾಜ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅಲ್ಲಿ ಪ್ರಮುಖವಾಗಿ ಇಂಗ್ಲೆಂಡಿನಲ್ಲಿ ಅಥವಾ ಲಂಡನ್ನಿನಲ್ಲಿ ಮೂಲವಾಗಿ, ಯಾಕಂದ್ರೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಇದ್ದಿದ್ದು ಲಂಡನ್ ನಲ್ಲಿ. ಇಟ್ ವಾಸ್ ಅ ಸೆಂಟರ್, ಬ್ರಿಟನ್ನಿನ ಒಂದು ಕೇಂದ್ರ ಬಿಂದು ಆಗಿತ್ತು. ರಾಜ ಏನ್ ಮಾಡ್ತಿದ್ದ ಅಂದ್ರೆ 400 ವರ್ಷಗಳ ಹಿಂದೆ ಏನ್ ಬೇಕೋ ಮಾಡ್ತಾ ಇದ್ದ. ಯಾವ ಕಟ್ಟಡ ಬೇಕಾದ್ರೂ ಕಟ್ಬೋದು, ಯಾವ ಆಸ್ತಿ ಬೇಕಾದ್ರೂ ಪಡ್ಕೋಬಹುದಿತ್ತು. ಪಬ್ಲಿಕ್ ಸ್ಪೇಸ್ ಅಂತ ಏನಿತ್ತು ಅಲ್ಲಿ ಅವ್ನಿಗೆ ಇಷ್ಟ ಬಂದಂಗೆ ಕಟ್ಟಡಗಳನ್ನ
ನಿರ್ಮಾಣ ಮಾಡ್ಬೋದಿತ್ತು. ಯಾಕೆಂದ್ರೆ ಅವತ್ತಿನ ಸಮಯದಲ್ಲಿ ಒಂದು ಪ್ರೆಸಿಡೆಂಟ್ ಇತ್ತು, ಅಭ್ಯಾಸ ಇತ್ತು. ರಾಜ ದೇವರ ಪ್ರತಿನಿಧಿ, ಅವನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಯಾರ ಕೈಲೂ ತಾಕತ್ತಿಲ್ಲ, ಏನ್ ಬೇಕೋ ಮಾಡ್ಬೋದು ಎಂಬ ಒಂದು ಚಿಂತನೆ ಇತ್ತು. ಆ ಹಿನ್ನೆಲೆಯಲ್ಲಿ ಬಿಕಾಸ್ ಆಫ್ ದಿಸ್ ಡಿವೈನ್ ರೈಟ್ ದ ಕಿಂಗ್ ಫೆಲ್ಟ್ ದಟ್ he can do whatever he wants. ಕಾನೂನು ರಾಜನ ಬಾಯಿಂದ ಬರುವಂತಹ ಮಾತುಗಳೇ ಕಾನೂನು. ಸೊ ನನಗೆ ಇಲ್ಲಿ ಬಿಲ್ಡಿಂಗ್ ಆಗ್ಬೇಕು ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಆಗ್ಬೇಕಷ್ಟೇ. ಯಾವನ್ ಕೇಳ್ತಾನೆ ನನಗೆ? ನಾನೇ ದಾದ. ಒಂದು ನಿಮಿಷ ಬರ್ತೀನಿ. ಸೊ ಅಲ್ಲಿ ಕಿಂಗ್ ಜೇಮ್ಸ್ ಈ ತರ ಮಾಡ್ಕೊಂಡಿರ್ತಾನೆ, ಕಿಂಗ್ ಜೇಮ್ಸ್ ದ ಒನ್, ಮೊದಲನೇ ಜೇಮ್ಸ್ ಅನ್ನುವಂಥದ್ದು. ಆದ್ರೆ ಆ ಟೈಮಲ್ಲಿ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಅದೇನಪ್ಪಾ ಅಂದ್ರೆ ಕೇಸ್ ಆಫ್ ಪ್ರೊಕ್ಲಮೇಷನ್ಸ್ ಅಂತ. ಇದ್ರ ಪ್ರಕಾರ ರಾಜ ಏನಾದ್ರೂ ಕಟ್ಟಡಗಳನ್ನ ನಿರ್ಮಿಸಬೇಕು ಅಂತ ಹೇಳಿದ್ರೆ ಅವನು ಸಂಸತ್ತಿನ ಪರ್ಮಿಷನ್ ತಗೋಬೇಕು. He has to take permission from Samsattu, from Parliament. Without exquisite permission from the Parliament, he may not be able to construct a building. ಅವನು ಕಟ್ಲಿಕ್ಕೆ ಆಗೋದಿಲ್ಲ. ಅವನು ಏನೇ ಕಟ್ಟಬೇಕು ಅಂದ್ರೂ ಕೂಡ ಪಾರ್ಲಿಮೆಂಟ್ ಪರ್ಮಿಷನ್ ಕೊಡಬೇಕು. ಪಾರ್ಲಿಮೆಂಟ್ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ಮೂರ್ನಾಮ. ಸೊ ರಾಜನ ಅಧಿಕಾರ ಕುಸಿತಾ ಬಂತು. ಇವತ್ತು ನೋಡಿ ರಾಜನಿಗೆ ಏನು ಕೆಲಸ ಇಲ್ಲ, ಅಥವಾ ರಾಣಿಗೇನು ಕೆಲಸ ಇಲ್ಲ. ಕೊಹಿನೂರ್ ಡೈಮಂಡಿನ ಒಂದು ಕಿರೀಟ ಹಾಕೊಂಡು ತೆಪ್ಪು ಕೂತ್ಕೊಂಡ್ಬಿಡೋದು. ಸೆಕೆಂಡ್ ಕೇಸ್ ನೋಡೋಣ. ಎಂಟ್ರಿಕ್ ವರ್ಸಸ್ ಕ್ಯಾರಿಂಗ್ಟನ್ 1765ರಲ್ಲಿ ಸ್ಕೂಲ್ ಮಾಸ್ಟರು ಜಾನ್ ಎಂಟಿಕ್ ಅಂತ ಇರ್ತಾರೆ. he was suspected of writing a libellous pamphlet against the government. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಂಟಿಕ್ ಅವರು ಗೌರ್ಮೆಂಟ್ ಸರ್ಕಾರದ ವಿರುದ್ಧವಾಗಿ ಒಂದು ಪಾಂಪ್ಲೆಟ್ ಹಂಚ್ತಾರೆ. ಸರಿ ಇಲ್ಲ ಸರ್ಕಾರ, ಇದು ಇಟ್ಸ್ ನಾಟ್ ಗುಡ್ ಅಂತ. ಇದು ಸರ್ಕಾರದ ಕಾರ್ಯದರ್ಶಿಗಳ ಕೈಗೆ ಹೋಗುತ್ತದು. ಆ ಕಾರ್ಯದರ್ಶಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಕೂಲ್ ಮಾಸ್ಟರ್ನ ಅರೆಸ್ಟ್ ಮಾಡೋಣ ಅಂತ ಅವ್ರ ಮನೆಗೆ ಬಂದ್ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಕಾಣುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಕೋರ್ಟ್ಗೆ ಹೋಗ್ತಾರೆ ಅವರು. ಆ ಸ್ಕೂಲ್ ಮಾಸ್ಟರ್ ಇರ್ತಾರಲ್ಲ, ಅವ್ರು ಕೋರ್ಟ್ಗೆ ಹೋಗ್ತಾರೆ. ಅವರು ನನ್ನ ಯಾವ ಒಂದು ಇದ್ರ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಾ ಅಂತ. ಇಲ್ಲಿ ಹೊರಗಡೆ ಬಂದಿರುವಂತ ಪ್ರಕರಣ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯಾಯಾಧೀಶರ ಅನುಮತಿ ಇಲ್ಲದೆ ಕೇವಲ ರಾಜನ ಅನುಯಾಯಿಯಾಗಿರುವಂತ ಕಾರ್ಯದರ್ಶಿಗಳ ಮಾತನ್ನು ಕೇಳ್ಕೊಂಡು ಅವನ್ನ ಎತ್ತಾಕೊಂಡು ಹೋಗಿದ್ರು. ಸೊ ಇದು ತಪ್ಪು ಅಂತ ಇಲ್ಲಿ ಪ್ರೂವ್ ಆಗುತ್ತೆ. ಯಾಕಂದ್ರೆ ಕಾನೂನುಗಳು ಎಲ್ಲರಿಗೂ ಕೂಡ ಒಂದೇ. ರಾಜನ ಅನುಯಾಯಿ ಅಂತ ಹೇಳಿದ ಕೂಡಲೇ ಅವನು ಇಷ್ಟ ಬಂದಂಗೆ ಮಾಡಕ್ ಆಗೋದಿಲ್ಲ ಅಲ್ಲಿ. ಸೊ ಇದರಿಂದ ಬಂದಿರುವಂತಹ ಒಂದು ವಿಶೇಷವಾಗಿರುವಂತಹ ಅಂಶ ನಾವಿವತ್ತು ಕೂಡ ನಾವು ಫಾಲೋ ಮಾಡ್ತೀವಿ. ಅದೇನು ಅಂತ ಹೇಳಿದ್ರೆ, ನೋ ಮ್ಯಾನ್ ಇಸ್ ಎಬೋಲಾ. ಕಾನೂನೇ ಶ್ರೇಷ್ಠವಾಗಿರುವಂಥದ್ದು. ಕಾನೂನಿನ ಮೇಲ್ಗಡೆ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಗಾಡಿ ತೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು, ಸಾಮಾನ್ಯ ಪ್ರಜೆ, ಇಬ್ಬರಿಗೂ ಕೂಡ ಒಂದೇ ಕಾನೂನು. ಸೊ ಇದು ಸೃಷ್ಟಿಯಾಗಿರುವಂಥದ್ದು ಎಂಟಿಕ್
ವರ್ಸಸ್ ಕ್ಯಾರಿಂಗ್ಟನ್ 1765ರ ಪ್ರಕರಣದಲ್ಲಿ. ಮೂರನೇ ಪ್ರಕರಣ ನಾವು ನೋಡ್ಬೇಕಾಗಿರುವಂಥದ್ದು, ನಾವು ಆರಂಭದಲ್ಲಿ ನಿಮ್ ಜೊತೆ ಹೇಳದ್ನಲ್ಲ, ಯಾವುದು, ಡಡ್ಲಿ. ಆ ಸಮುದ್ರದಲ್ಲಿ ಹೋಗುವಂತ ಸಮಯದಲ್ಲಿ ಜನವರಿ 21 ಆಗತ್ತೆ. 21 ಜನವರಿಯಲ್ಲಿ ಮೂರನೇ ಪ್ರಕರಣ ನಾವೇನ್ ನೋಡ್ತಿದ್ವಲ್ಲ, ಶಿಪ್ ವ್ರೆಕ್ಕಿನ ಪ್ರಕರಣ. ಇದಕ್ಕೆ ಕರೆಯುವಂಥದ್ದು ಆರ್ ವಿ ಡಡ್ಲಿ ಅಂಡ್ ಸ್ಟೀಫನ್ಸ್ 1884ರ ಒಂದು ಪ್ರಕರಣ. ಲೆಟ್ ಮಿ ಜಸ್ಟ್ ರೀಕ್ಯಾಪ್ಚರ್ ಏನಾಯ್ತು ಅಂತ. 21 ಜುಲೈ 1884, 4 ಜನ ಡಿಸೈಡ್ ಮಾಡ್ತಾರೆ ಒಬ್ರು ತ್ಯಾಗ ಮಾಡಬೇಕು ಅಂತ, ಲಾಟ್ರಿ ಮಾಡ್ಕೊಳ್ಳೋಣ ಅಂತ. ಡಡ್ಲಿ, ಸ್ಟೀಫನ್ಸ್, ಬ್ರೂಕ್ಸ್ ಮತ್ತು 17 ವರ್ಷದ ರಿಚರ್ಡ್ ಪಾರ್ಕರ್, ಇನ್ನೂ ಬದುಕಿರ್ತಾರೆ 4 ಜನನು ಕೂಡ. ಸೊ ಯಾರು ಪ್ರಾಣ ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ಅಲ್ಲಿ. ಅವತ್ತು ಎಲ್ಲರೂ ಕೂಡ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ ಇಲ್ಲಿ, ಯಾಕಂದ್ರೆ ಜೀವ ತುಂಬಾ ಇಂಪಾರ್ಟೆಂಟ್ ಅಲ್ಲ ಎಲ್ಲರಿಗೂ ಕೂಡ. ಸೊ ಅದೇ ಸಮಯದಲ್ಲಿ ಒಂದು ಘಟನೆ ಆಗತ್ತೆ, ಸಮಯ ಅರೌಂಡ್ 23-24 ಜುಲೈ. ಅದೇನೋ ಅಂದ್ರೆ 17 ವರ್ಷದ ಬಾಲಕ ಇರ್ತಾನಲ್ಲ ರಿಚರ್ಡ್ ಪಾರ್ಕರ್, ಅವನಿಗೆ ಸ್ವಲ್ಪ ಮೂರ್ಛೆ ಬರುತ್ತೆ. ಹಸಿವಿನಿಂದ ಅವನು ಕುಸಿದ್ ಬೀಳ್ತಾನೆ. ಕುಸಿದ್ ಬಿಟ್ಟಿದ ಕೂಡ್ಲೆ 3 ಜನ ಮುಖ ನೋಡ್ಕೊಳ್ತಾರೆ. ಪ್ರಮುಖವಾಗಿ ಡಡ್ಲಿ ಮತ್ತು ಸ್ಟೀವನ್ಸ್. ಮಾತಾಡೋದಿಲ್ಲ ಅವರು, ಕಣ್ಣಲ್ಲೇ ಸನ್ನೆ ಕೊಡ್ತಾರೆ. ಆಗ ಡಿಸೈಡ್ ಮಾಡ್ತಾರೆ ಅವನು ಹೆಂಗಿದ್ರು ಸಾಯ್ತಾನೆ, ಸೊ ನಾವ್ಯಾಕೆ ನಮ್ಮ ಪ್ರಾಣಗಳು ಕೊಡ್ಬೇಕು. ಅದಕ್ಕೆ ಬ್ರೂಕ್ಸ್ ಏನು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅವನು ಸುಮ್ಮನೆ ಇರ್ತಾನೆ ಬ್ರೂಕ್ಸ್. ಆದ್ರೆ ಡಡ್ಲಿ ಮತ್ತು ಸ್ಟೀವೆನ್ಸನ್ ಇಬ್ರು ಹೋಗಿ, ಪ್ರಮುಖವಾಗಿ ಡಡ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಚಾಕು ತಗೊಳ್ತಾನೆ. ಚಾಕು ತಗೊಂಡು ಗಂಟಲಿಗೆ ತಿವಿಯುತ್ತಾನೆ. ಮಲಗ್ ಬಿದ್ದಿರ್ತಾನೆ ಅವನು ಪಾಪ. ಕೊನೆಯದಾಗಿ ರಿಚರ್ಡ್ ಪಾರ್ಕರ್ ಕಣ್ಬಿಟ್ಟು ನೋಡಿ ಹೇಳುವಂತ ಮಾತೇನು ಅಂತ ಹೇಳಿದ್ರೆ, ನಾನ್ ಯಾಕೆ ಹೇಳಿ ಪ್ರಾಣ ಕೊಡ್ತಾನೆ. ಅವನ ಜೀವ ಹೋಗಿದ ಕೂಡಲೇ 3 ಜನರು ಕೂಡ ಅವನ್ನ ತಿಂದಾಕ್ತಾರೆ. ಈ ಒಂದು ಸಂಪ್ರದಾಯ ಇತ್ತು ಹಿಂದಿನ ದಿನಗಳಲ್ಲಿ, ಇದೇ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಡಡ್ಲಿ ಮತ್ತು ಸ್ಟೀವನ್ಸ್ ಬಹಳ ಆರಾಮಾಗಿರ್ತಾರೆ. ಸೊ 29ನೇ ತಾರೀಕು ಹೋಗುವಂತ ಸಮಯದಲ್ಲಿ ಸಡನ್ ಆಗಿ ಒಂದು ಬೋಟ್ ಬರುತ್ತೆ ಅವ್ರಿಗೆ, ಜರ್ಮನಿಗೆ ಹೋಗ್ತಿರುವಂತ ಒಂದು ಬೋಟು. ನೋಡ್ಬಿಟ್ಟು ಆ 3 ಜನನ್ನ ಸೇವ್ ಮಾಡ್ತಾರೆ. ಜರ್ಮನಿಗೆ ಹೋಗುವಂತ ಸಮಯದಲ್ಲಿ ಲಂಡನ್ ಅಲ್ಲ, ಇಂಗ್ಲೆಂಡಿನ ಕ್ರಾಮ್ವೆಲ್ ಎಂಬ ಒಂದು ಸಣ್ಣ ಹಳ್ಳಿ, ಇವತ್ತು ಹಳ್ಳಿಲಿ ಕೇವಲ 20,000 ಜನ ಅಷ್ಟೇ ಇರುವಂಥದ್ದು, ಆ ಕಾಲದಲ್ಲಿ ಎಷ್ಟು ಜನ ಇದ್ರು. ಆ ಸಣ್ಣ ಹಳ್ಳಿಯಲ್ಲಿ ಅವ್ರನ್ನ ಬಿಟ್ಟು ಹೊರಟೋಗ್ತಾರೆ. ಸ್ಟೀವನ್ಸು ಮತ್ತು ಡಡ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಏನಾಯ್ತು ಅಂತ ಹೇಳ್ತಾರೆ. ರಿಚರ್ಡ್ ಪಾರ್ಕರ್ನ ಯಾವ ರೀತಿಯಾಗಿ ಕೊಂದ, ಯಾವ ರೀತಿಯಾಗಿ ನರಭಕ್ಷಕರಾಗಿ ತಮ್ಮ ಜೀವ ಉಳಿಸ್ಕೊಂಡ್ರು ಅಂತ ಹೇಳ್ತಾರೆ. ಆಗ ಈ 3 ಜನರ ಚಿಂತನೆ ಹೇಗಿತ್ತು ಅಂದ್ರೆ, ನಾವು ಸಾಮಾನ್ಯವಾಗಿ ಇದೇ ಒಂದು ಸಂಸ್ಕೃತಿ ಅಥವಾ ಒಂದು ಸಂಪ್ರದಾಯ ಇತ್ತು. ಈ ಹಡಗುಗಳು ಸಮುದ್ರದಲ್ಲಿ ಈ ತರ ಆದಾಗ ನರಭಕ್ಷತನ ಇರುವಂತ ಸಂಪ್ರದಾಯ ಇತ್ತು, ಅದಕ್ಕೋಸ್ಕರ ನಮ್ಗೆ ಏನು ಆಗೋದಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಈ ವಿಚಾರವನ್ನು ಕೇಳಿದಂತಹ ಅಲ್ಲಿರುವಂತಹ ಒಬ್ಬ ಪೊಲೀಸ್ ಆಫೀಸರ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಸ್ಟೇಷನ್ಗೆ ಇಡ್ತಾರೆ. ಕೇಸ್ ಫೈಲ್ ಆಗತ್ತೆ. ಆ ಕೇಸ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ರಾಣಿವರೆಗೂ ಹೋಗುತ್ತದು.
ಆ ಸಮಯದಲ್ಲಿ ರಾಣಿಯ ಅನುಯಾಯಿ ಆಗಿರುವಂತಹ ಹೋಮ್ ಸೆಕ್ರೆಟರಿ ವಿಲಿಯಂ ಹಾರ್ಕೋಲ್ಟ್ ಅಂತ. ವಿಲಿಯಂ ಹಾರ್ಕೋಲ್ಟ್ ರವರಿಗೆ ಈ ಪ್ರಕರಣ ಬಂದಾಗ ಅವ್ರು ಹೇಳ್ತಾರೆ, ಇದು ತಪ್ಪು, ವಿ ಹ್ಯಾವ್ ಟು ಪ್ರಾಸಿಕ್ಯೂಟ್, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕೇಸನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಆ ಕೇಸೇ ನಾವೀಗ ಡಿಸ್ಕಸ್ ಮಾಡ್ತಿರುವಂಥದ್ದು ಆರ್ ವಿ ಡಡ್ಲಿ ಅಂಡ್ ಸ್ಟೀಫನ್ಸ್ ಅಂತ. ಆದರೆ ಅವತ್ತಿನ ಸಮಯದಲ್ಲಿ ಇಡೀ ಬ್ರಿಟನ್ನಿನ ಸಾರ್ವಜನಿಕ ಅಭಿಪ್ರಾಯ ಮತ್ತು ವಿಶ್ವದ ಪ್ರೆಸ್ ಎಲ್ಲವೂ ಕೂಡ ಇವ್ರ ಪಾರಾಗಿರುತ್ತೆ. ಅಲ್ಲ, ಇವ್ರು ಮಾಡಿದ್ ಕರೆಕ್ಟು, ಏನ್ ತಪ್ಪು ಮಾಡ್ಬಿಟ್ರಿ ಇವರು ಅಂತ ಸಮಯದಲ್ಲಿ ಯಾರಿದ್ರು ಕೂಡ ಇದೇ ಕೆಲಸ ಮಾಡ್ತಾ ಇದ್ರು. ಇವ್ರಿಗೆ ಆಶ್ಚರ್ಯ ಆಗತ್ತೆ ಡಡ್ಲಿ ಮತ್ತು ಸ್ಟೀಫನ್ಸ್ಗೆ, ನನ್ನ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ನಾವೇನ್ ತಪ್ಪು ಮಾಡಿದ್ವಿ, ಆ ಸನ್ನಿವೇಶಕ್ಕೆ ನಾನು ಮಾಡಿದ್ದೇ ಕರೆಕ್ಟು, ನಾವ್ ಇನ್ ಕೇಸ್ ನಾವು ಅವನ್ನ ಕೊಂದು ಅವನ್ನ ತಿಂತಿರ್ಲಿಲ್ಲ ಅಂದ್ರೆ ನಾವ್ 3 ಜನನು ಕೂಡ ಸಾಯ್ತಾ ಇದ್ವಿ. ಆಮೇಲೆ 3 ಜನಗಳ ಹತ್ರನೂ ಕೂಡ ಕುಟುಂಬ ಇದೆ, ಕುಟುಂಬ ನೋಡ್ಕೊಳ್ಳೋದು ಯಾರು? ಇದು ಇವರ ಪ್ರಶ್ನೆ ಆಗಿತ್ತು. ಕೊನೆಗೆ ಅತ್ಯಂತ ಮುಖ್ಯವಾಗಿರುವಂತ ಒಂದು ನ್ಯಾಯಾಲಯಕ್ಕೆ ಇದು ಹೋಯ್ತು. ಕ್ವೀನ್ಸ್ ಬೆಂಚ್ ಡಿವಿಷನ್ ಅಂತ ಉನ್ನತ ಮಟ್ಟದ ನ್ಯಾಯಾಲಯ. ಆ ಬೆಂಚಿನಲ್ಲಿ ಕೋರ್ಟ್ ಹಾಲ್ ನಂಬರ್ 2 ಅಲ್ಲಿ ನಡೆದಂತಹ ಒಂದು ಪ್ರಕರಣ ಇದು. ನ್ಯಾಯಾಧೀಶರಿರುವಂತದ್ದು ಜಡ್ಜ್ ಕೂಲ್ರಿಡ್ಜ್ ಅಂತ. ಜಡ್ಜ್ ಕೂಲ್ರಿಡ್ಜ್ ರವರು ಅಂತಿಮವಾಗಿ ಇವನ್ನೆಲ್ಲ ಕೇಳಿ 9th ಡಿಸೆಂಬರ್ 1984ಗೆ ತೀರ್ಪನ್ನು ಕೊಡ್ತಾರೆ. ಅದೇನ್ ತೀರ್ಪು ಅಂದ್ರೆ, ಇವತ್ತಿಗೂ ಕೂಡ ಆ ಬ್ರಿಟನ್ನಿನ ಆ ನ್ಯಾಯಾಧೀಶರು ಕೊಟ್ಟಂತಹ ಈ ಸಾಮಾನ್ಯ ಕಾನೂನು ಇವತ್ತಿಗೂ ಕೂಡ ಹಲವಾರು ರಾಷ್ಟ್ರಗಳು ಪ್ರಾಕ್ಟೀಸ್ ಮಾಡ್ತವೆ. ಏನ್ ಕೊಟ್ಟರು ಕೂಲ್ರಿಡ್ಜ್ ಅವರು ಆ ಒಂದು ಸಮಯದಲ್ಲಿ? 9th ಡಿಸೆಂಬರ್ 1984 ಕೂಲ್ರಿಡ್ಜ್ ಹೇಳ್ತಾರೆ, ಮನುಷ್ಯ ಬದುಕುವಂಥದ್ದು ಉನ್ನತ ಮಟ್ಟದ ಗುರಿ, ಅವನು ಬದುಕಲೇಬೇಕು, ಅದೇ ಉತ್ತಮವಾಗಿರುವಂತ ಗುರಿ. ಬಟ್ ಆದ್ರೆ ಅದಕ್ಕಿಂತ ಮಿಗಿಲಾದ ಗುರಿ ಮತ್ತೊಂದಿದೆ. ಅದೇನು ಅಂದ್ರೆ ತ್ಯಾಗ. ನನ್ನ ಜೀವನ ಹೋದ್ರೂ ಪರವಾಗಿಲ್ಲ, ಬೇರೆಯವರ ಜೀವನ ನಾನು ಬದುಕಿಸ್ತೀನಿ. ಮಿಲಿಟರಿಗೆ ಸೇರುವಂತ ಸೈನಿಕರು ತಮ್ಮ ಜೀವನನ ಉದ್ಧಾರ ಮಾಡ್ಕೋಬೇಕು ಅಂತ ಸೇರ್ಕೊಳ್ಳೋದಲ್ಲ, ಅದು ನಮ್ಮ ಪ್ರಾಣ ಕೊಟ್ಟರು ಕೂಡ ಬೇರೆಯವರ ಜೀವನನ ನಾನು ಕಾಪಾಡ್ತೀನಿ, ಬೇರೆಯವರು ಬದುಕಿದ್ರೆ ನನ್ನ ತ್ಯಾಗ ಶ್ರೇಷ್ಠ ತ್ಯಾಗ ಅಂತ ಅನ್ಕೊಂಡವರು ಜಾಯಿನ್ ಆಗುವಂಥದ್ದು. ಅದೇ ಆದೇಶದಲ್ಲಿ ಹೇಳ್ತಾರೆ ಅವರು, ನೆಸೆಸಿಟಿ ಎಂಬುವಂಥದ್ದು, ನಾನು ಬದುಕಬೇಕು, ನನಗೆ ಅವಶ್ಯಕತೆ ಇದೆ, ಅದರಿಂದ ನಾನು ಮತ್ತೊಬ್ಬನನ್ನು ಸಾಯಿಸಿದೆ. ಯಾಕಂದ್ರೆ ಇವರಿಬ್ರು ಹೇಳಿದಂತಹ ಒಂದು ಚಿಂತನೆಗಳು ಇದೇ ಬಂದಿತ್ತು. ನನ್ನ ಅವಶ್ಯಕತೆ ಇದಕ್ಕೆ ನಾನು ಅವ್ರನ್ನ ಸಾಯಿಸ್ಬಿಟ್ಟು ನಾನು ತಿಂದೆ ನನ್ನ ಒಂದು ಜೀವನಕ್ಕೋಸ್ಕರ. ಬಟ್ ಜಡ್ಜ್ ಒಪ್ಕೊಳ್ಳೋದಿಲ್ಲ ಕೂಲ್ರಿಡ್ಜ್ ಅವರು. ನೀನು ನಿಜವಾಗ್ಲೂ ಉತ್ತಮ ಮಟ್ಟದ ಒಬ್ಬ ವ್ಯಕ್ತಿ ಆಗಿದ್ರೆ ನಿನ್ನ ಜೀವನ ಕೊಟ್ಟು ಅವನಿಗೋಸ್ಕರ ನೀನು ಪ್ರಾಣ ಕೊಡ್ತಾ ಇದ್ದೆ, ಅವನ ತಿನ್ನ ಬದಲು ನೀನು ಸಾಯಿ. ಇದು ಶ್ರೇಷ್ಠವಾಗಿರುವಂತ ಗುಣ. ಯೇಸು ಕ್ರಿಸ್ತನ್ನ ಕೋಟ್ ಮಾಡ್ತಾರೆ, ಪ್ರಜೆಗಳಿಗೋಸ್ಕರ ತನ್ನ ಜೀವನ ಕೊಟ್ಟಂತಹ ಆ ಒಂದು ತ್ಯಾಗಮಯಿ ಯೇಸು ಕ್ರಿಸ್ತ. ಅಂತ ಒಂದು ಭೂಮಿಯಲ್ಲಿ ಇದ್ದಂತಹ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ಅಮಾಯಕ ವ್ಯಕ್ತಿಗೆ ಅವನ ಪ್ರಾಣವನ್ನು ತೆಗೆಯುವಂತಹ ಅಮಾನವೀಯ ಕೃತ್ಯ ಮಾಡ್ಕೊಂಡಿದ್ದೀರಾ ನೀವು. ಸೊ ಇದಕ್ಕೆ ನಿಮಗೆ ಕ್ಷಮೆ ಇಲ್ಲ. ಸೊ ನೀವು ಮಾಡಿರುವಂಥದ್ದು ತಪ್ಪು. ಅದು ಕೂಡ ಆ ಒಬ್ಬ ವ್ಯಕ್ತಿ 17 ವರ್ಷದ ವ್ಯಕ್ತಿ ಅಬಲೆ, ಈಸ್ ಎ ವೀಕ್ ಪರ್ಸನ್. ಸೊ ದೇರ್ಫೋರ್ ನಾನು ಬದುಕಬೇಕು, ಸೊ ಅದಕ್ಕೋಸ್ಕರ ನಿನ್ನ ಕೊಲೆ ಮಾಡ್ತೀನಿ. ನಿನ್ನ ಕೊಲೆ ಮಾಡಿದ್ರೆ ನನ್ನ ಬದುಕು
ಶ್ರೇಷ್ಠ. ಇದು ನ್ಯಾಯಾಧೀಶ ಕೂಲ್ರಿಡ್ಜು ಒಪ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರಜೆಗಳ ಆ ಒಂದು ಸಮಯದ ಎಲ್ಲ ಅಭಿಪ್ರಾಯಗಳು, ಜನಾಭಿಪ್ರಾಯಗಳು ಈ ನ್ಯಾಯಾಧೀಶ ಮತ್ತು ಈ ಒಂದು ತೀರ್ಪಿನ ವಿರುದ್ಧವಾಗಿದ್ರೂ ಕೂಡ ನ್ಯಾಯಕ್ಕೋಸ್ಕರವಾಗಿ ಜಡ್ಜ್ ಕೂಲ್ರಿಡ್ಜ್ ಅವರು ತೀರ್ಪನ್ನು ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ದೇ ಶುಡ್ ಬಿ ಅವಾರ್ಡೆಡ್ ಡೆತ್ ಪೆನಲ್ಟಿ, ಮರಣದಂಡನೆ ವಿಧಿಸಬೇಕು. ಆದರೆ ಆ ಒಂದು ಸರ್ಕಮ್ಸ್ಟೆನ್ಸ್ ನಾನು ಪರಿಗಣಿಸ್ತೀನಿ, ತುಂಬಾ ಎಕ್ಸ್ಟ್ರೀಮ್ ಆಗಿರುವಂತ ಒಂದು ಸರ್ಕಮ್ಸ್ಟೆನ್ಸಸ್ ಅದು. ಅವ್ರಿಗೆ ಮತ್ತೆ ಕ್ಷಮಾಪಣೆ ಕೇಳುವಂತಹ ಅವಕಾಶನೂ ಕೂಡ ಕೊಡ್ತೀನಿ ಅಂತ ಹೇಳುವಂತಹ ಉನ್ನತ ಮಟ್ಟದ ತೀರ್ಪನ್ನ ಕೊಡ್ತಾರೆ. ಆದರೆ ಈ ಒಂದು ಹಂತದಲ್ಲಿ ಕೊನೆ ರಾಣಿ ವಿಕ್ಟೋರಿಯಾಗೆ ಈ ಒಂದು ಹೋಗುತ್ತೆ, ಮನವಿ ಮಾಡ್ಕೊಳ್ತಾರೆ ನಮ್ಮನ್ನ ಕ್ಷಮಿಸಿ ಅಂತ. ಹಾರ್ಕೋರ್ಟ್ ರವರು, ವಿಲಿಯಂ ಹಾರ್ಕೋರ್ಟ್ ರವರು ಈ ಗಲ್ಲು ಶಿಕ್ಷೆ ಅಥವಾ ಮರಣ ದಂಡನೆಯ ವಿರೋಧವನ್ನು ಮಾಡುವಂತ ವ್ಯಕ್ತಿ. ಅವರು ಹೇಳ್ತಾರೆ, ಇಲ್ಲ ಅದು ಸಿಚುಯೇಷನ್ಸ್ ತುಂಬಾ ಕೆಟ್ಟದಾಗಿತ್ತು, ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಆ ಜಡ್ಜ್ಮೆಂಟ್ ಸೂಕ್ತವಾಗಿದೆ. ಅದಕ್ಕೋಸ್ಕರ ಈ ಇಬ್ಬರಿಗೂ ಕೂಡ, ಸ್ಟೀಫನ್ ಡಡ್ಲಿ ಆಮೇಲೆ ಬ್ರೂಕ್ಸ್, ಕ್ಷಮೆಯನ್ನು ಕೊಡಲಾಗುತ್ತದೆ. ಕೇವಲ 6 ತಿಂಗಳು ಮಾತ್ರ ಅವರಿಗೆ ಜೈಲಿನ ಶಿಕ್ಷೆ ಆಗತ್ತೆ. ಸೊ ಅಲ್ಟಿಮೇಟ್ಲಿ 1885 ಮೇ ತಿಂಗಳು 6 ತಿಂಗಳ ನಂತರದಲ್ಲಿ ಬೆಳಗ್ಗೆ 7 ಗಂಟೆಗೆ ಇಬ್ರು ಕೂಡ ಬಂದಿಖಾನೆಯಿಂದ ಹೊರಗಡೆ ಬರ್ತಾರೆ. ವಿಶೇಷ ಅಂದ್ರೆ ಆ ಒಂದು ಜಡ್ಜ್ಮೆಂಟು ಇವತ್ತು ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ಜಡ್ಜ್ಮೆಂಟು. ಅಂದ್ರೆ ಮನುಷ್ಯ ಬದುಕಿರುವಂಥದ್ದು ತ್ಯಾಗಕ್ಕೋಸ್ಕರ. ಅವನ ಜೀವನ ಶ್ರೇಷ್ಠ ನಿಜ, ಬಟ್ ಆದರೆ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅವನ ತ್ಯಾಗ ಮಾಡಿ ಮತ್ತೊಬ್ಬರ ಜೀವನವನ್ನ ಉದ್ಧಾರ ಮಾಡಬೇಕು. ಕರೋನಾ ಟೈಮಲ್ಲೂ ಕೂಡ ಒಂದು ಘಟನೆ ನೋಡಿದ್ವಿ ನಾವು ಇಟಲಿಯಲ್ಲಿ. ಅಲ್ಲಿರುವಂತಹ ಒಬ್ಬ ಫಾದರ್, ಹಾಸ್ಪಿಟಲ್ ಫುಲ್ಲು ಕಂಪ್ಲೀಟ್ ಸ್ತಬ್ಧವಾಗಿರುವಂತಹ ವಾತಾವರಣ. ಅವಾಗ ಫಾದರ್ನಾಗ ಹೇಳ್ತಾರೆ, ನೀವು ಅಡ್ಮಿಟ್ ಆಗ್ಬಿಡಿ, ತುಂಬಾ ದೊಡ್ಡವ್ರು ನೀವು, ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಆಗ ಫಾದರ್ ಹೇಳ್ತಾರೆ, ಇಲ್ಲ, ನಾನು ಆ ಒಂದು ಬೆಡ್ನ ಆಕ್ಯುಪೈ ಮಾಡ್ಕೊಂಡ್ರೆ ಇನ್ನು ಯುವಕರಿಗೆ, ಮಕ್ಕಳಿಗೆ ಅವಕಾಶ ಸಿಗೋದಿಲ್ಲ. ನಾನು ಜೀವನ ನೋಡಿದ್ದೀನಿ, ನನಗೆ ವಯಸ್ಸಾಗಿದೆ, ಸಾಕು ಅಂದ್ಬಿಟ್ಟು ಅವ್ನು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಫಾದರ್ ಅವರು. ಅವ್ರು ಕರೋನಾದಿಂದ ಅವ್ರು ತನ್ನ ಪ್ರಾಣವನ್ನು ಕೊಡ್ತಾರೆ. ಬಟ್ ಆದರೆ ಅವರ ಹಾಸಿಗೆ, ಅವ್ರಿಗೆ ಬೇಕಾಗಿರುವಂತ ಒಂದು ಹಾಸಿಗೆ ಏನಿತ್ತಲ್ಲ, ಮತ್ತೊಬ್ಬ ವ್ಯಕ್ತಿ ತನ್ನ ಜೀವನನ ರೂಪಿಸ್ಕೊಳ್ತಾನೆ. ಸೊ ಇದು ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಉನ್ನತ ಮಟ್ಟದ ಚಿಂತನಾ ಸಾಮರ್ಥ್ಯ, ಕೌಶಲ್ಯ, ಮೌಲ್ಯ ಅಥವಾ ತತ್ವ. ಇವೇ ಇಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯನಾಗಿ ಬದುಕಿದ್ರು ಕೂಡ ಏನು ಪ್ರಯೋಜನ? ಸೊ ಈ ರೀತಿಯಾಗಿ ಜಡ್ಜ್ ಕೂಲ್ರಿಡ್ಜ್ ರವರು ತಮ್ಮ ನಿರ್ಧಾರವನ್ನು ಕೊಡ್ತಾರೆ. ಅದಕ್ಕಿಂತ ಭಯಾನಕವಾಗಿರುವಂತ ಮತ್ತೊಂದು ಘಟನೆ ಇದೆ. ಅದು ಕೇಳಿದ್ರೆ ನಿಮ್ಮ ಮೈಯೆಲ್ಲ ಗಡ 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 ಅಂತ ನಡುಗುವಂಥದ್ದು ಖಂಡಿತವಾಗಿಯೂ. ಅದೇನು ಅಂದ್ರೆ 1838ರಲ್ಲಿ, ಅಂದ್ರೆ ರಿಚರ್ಡ್ ಪಾರ್ಕರ್ ಅವರ ಘಟನೆ ನಡೆದಕ್ಕಿಂತ ಮುಂಚಿತವಾಗಿ 50 ವರ್ಷಗಳ ಹಿಂದೆ, ಸರಿಸುಮಾರು 50 ವರ್ಷಗಳ ಹಿಂದೆ, 1838, ಅವತ್ತು ಎಡ್ಗರ್ ಅಲನ್ ಪೋ ಅಂತ ಬಹಳ ಭಯಾನಕವಾಗಿರುವಂತಹ ಕತೆಗಾರರಿರ್ತಾರೆ ಬ್ರಿಟನ್ನಲ್ಲಿ. ಇವತ್ತು ಕೂಡ ಎಡ್ಗರ್ ಅಲನ್ ಪೋ ಅಂತ ಹೇಳಿದ್ರೆ ಇಡೀ ಇಂಗ್ಲಿಶಿನ ಸಮುದಾಯ ನಡುಗುತ್ತೆ ಗಡಗಡ ಅಂತ.
ಅಂತ ವ್ಯಕ್ತಿ ಇದ್ನ ಅಂತ. ಆ ರೀತಿಯಾಗಿರುವಂತ ಭಯಾನಕವಾಗಿರುವಂತ ಕತೆಗಳು ಬರೆಯುವಂತ ವ್ಯಕ್ತಿ ಅವನು. ಅತಿ ಹೆಚ್ಚಾಗಿ ಸಾವಿನ ಬಗ್ಗೆ ಕತೆ ಬರೆಯುವಂತ ವ್ಯಕ್ತಿ ಅವನು. ರಿಚರ್ಡ್ ಪಾರ್ಕರ್ ಅವರ ಘಟನೆ ಆಗಿರುವಂತದ್ದು 1884. ಎಡ್ಗರ್ ಅಲನ್ ಪೋ ಇದ್ದಂತಹ ಒಂದು ಸಮಯ 1838. 50 ವರ್ಷಗಳಿಗಿಂತ ಹಿಂದೆ ಒಂದು ಕತೆ ಬರೀತಾರೆ ಅವರು. ಆ ಸಮಯದಲ್ಲಿ ಆ ಕಥೆಯಲ್ಲಿ ಒಂದು ಹಡಗು ಸಮುದ್ರದ ಅಲೆಯಿಂದ ನಾಶವಾಗುತ್ತೆ. ಆ ಹಡಗಿನಲ್ಲಿ ಒಂದಷ್ಟು ಜನ ಬದುಕಿರ್ತಾರೆ. ಆದರೆ ಬದುಕಿರುವಂತ ವ್ಯಕ್ತಿಗಳು ತಮ್ಮ ಜೀವನವನ್ನು ಉಳಿಸ್ಕೋಬೇಕು ಅಂತ ಮತ್ತೊಬ್ಬ ವ್ಯಕ್ತಿಯನ್ನು ಕೊಂದು ಅವನ ಮಾಂಸವನ್ನು ತಿಂದಾಕ್ತಾರೆ. ಇವೆಲ್ಲ ಕಾಮನ್ನು. ಬಟ್ ಆದರೆ ಭಯಾನಕವಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಎಡ್ಗರ್ ಅಲನ್ ಪೋ 1938ರಲ್ಲಿ ಬರೆದಿರುವಂತ ಆ ಒಂದು ಲೇಖನದಲ್ಲಿ, ಆ ಶಿಪ್ರೆಕ್ ಆದ ನಂತರದಲ್ಲಿ ನರಭಕ್ಷರಿಗೆ ಬಲಿಯಾಗಿರುವಂತಹ ಆ ವ್ಯಕ್ತಿಯ ಹೆಸರು ಕೂಡ ರಿಚರ್ಡ್ ಪಾರ್ಕರ್. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.